ಬೆಳೆ ವಿಮೆ ಪರಿಹಾರ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆ ಆಗಿದೆ ಧಾರವಾಡದಲ್ಲಿ. ಧಾರವಾಡ ಡಿಸಿ ಕಚೇರಿ ಎದುರು ಇವತ್ತು ಪ್ರತಿಭಟನೆ ಮಾಡಿದ್ದಾರೆ ರೈತರು. ಗ್ರಾಮೀಣ ಭಾಗದಲ್ಲಿ ಭಾರೀ ಮಳೆಯಿಂದ ಬೆಳೆಗಳು ಹಾಳಾಗಿವೆ. ಸೊ ಹಂಗಾಗಿ ಕಲ್ಗಡ್ಗಿ, ಕುಂದಗೋಳ, ಅಳ್ನಾವರ, ಧಾರವಾಡ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಬೆಳೆ ನಾಶ ಆಗಿದೆ. ಇದರ ಹಿನ್ನೆಲೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ವಿಮೆ ಹಣ ತುಂಬಿರುವಂಥ ರೈತರು ವಿಮೆ ಹಣ ಸಕಾಲಕ್ಕೆ ಬಿಡುಗಡೆ ಮಾಡಬೇಕು ಅಂಥೇಳಿ ಈಗ ಒತ್ತಾಯ ಮಾಡಿದ್ದಾರೆ, ಪ್ರತಿಭಟನೆಯನ್ನು ಮಾಡಿದ್ದಾರೆ. ಧಾರವಾಡದಲ್ಲಿ ಇವತ್ತು ಸಣ್ಣ ಮಟ್ಟದ ಮಳೆ ಕೂಡ ಆಗಿದೆ. ಮಳೆಯಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸೋಯಾಬೀನ್, ಉದ್ದು, ಹತ್ತಿ ಸೇರಿ ಹಲವು ಬೆಳೆ ನಾಶ ಆಗಿದೆ. ಸೊ ಹಂಗಾಗಿ ನಾಶ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ರೈತರು ಕಂಗಾಲಾಗ್ತಿದ್ದಾರೆ. ಸೊ ಬರುವಂಥ ಹಣ ನಮಗೆ ಬರಬೇಕು, ಅದು ಸಕಾಲಕ್ಕೆ ಬರಬೇಕು ಅನ್ನುವಂಥ ಬೇಡಿಕೆ, ಒತ್ತಾಯ ಧಾರವಾಡದಲ್ಲಿ ಮಾಡಿರುವಂಥ ಪ್ರತಿಭಟನೆ ರೈತರ ಕಡೆಯಿಂದ ಆಗಿದೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಅವ್ರು ಕ್ಯಾಬಿನೆಟ್ ಆಗಿರಲಿಲ್ಲ. ಕೂಡಲೇ ಅವ್ರು ಏನು ಮಾಡಿದ್ರು ಅಂತಂದ್ರೆ 30 ಜಿಲ್ಲೆ ಒಳಗೆ ಕ್ಯಾಬಿನೆಟ್ ಆಗೈತೆ ಅಂತ ವಿಚಾರ ಮಾಡೋಕೆ ಹೋಗಲಿಲ್ಲ. ರೈತರು ಭಾಳ ಸಂಕಷ್ಟದೊಳಗಿದ್ರು. ಕೂಡಲೇ ಅವ್ರು ಏನು ಮಾಡಿದ್ರು ಅಂದ್ರೆ 2 ಹೆಕ್ಟರ್ಗೆ 24,000 ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. 28,000 ರೂಪಾಯಿ ಯಾರು ನೀರಾವರಿ ಬೆಳೆಗಳನ್ನು ಬೆಳೆದ್ರೆ ಅವ್ರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಅವತ್ತಿನ ಸರ್ಕಾರ ಮಾಡಿದ್ರು. ಮತ್ತು ಮನೆ ಎಲ್ಲೆಲ್ಲಿ ಬಿದ್ದವು, ಮನೆಯೂ ಕೂಡ ಬಂದಿಲ್ಲ. ರೈತರು ಅಂಥ ಸಂಕಷ್ಟದ ಪರಿಸ್ಥಿತಿ ಒಳಗದೀವಿ. ಸಾಲ ಮೂಲ ಮಾಡಿ ಇವತ್ತು ಹಣವನ್ನು ತೊಗೊಂಬಂದು ಭೂಮಿ ಒಳಗೆ ಹಾಕ್ಯಾರ. ಪ್ರತಿಶತ 80. ಇನ್ನು 3ರಿಂದ ರೈತರ ವಿರೋಧಿ ಕಾಂಗ್ರೆಸ್ ಸರ್ಕಾರ. ಜೈ ಜವಾನ್ ಜೈ ಕಿಸಾನ್. ಕಷ್ಟದಲ್ಲಿರುವ ರೈತರ ಸಹಾಯಕ್ಕೆ ಬಾರದ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ